ಕರ್ನಾಟಕ ಸರ್ಕಾರದ ಒಂದು ನಿರ್ಧಾರದ ಬಗ್ಗೆ ನನಗೇನೆ ತುಂಬಾ ಶಾಕ್ ಆಗ್ತಿದೆ. ಯಾಕಂದ್ರೆ ಇದು ಜಸ್ಟ್ ಶಾಕಿಂಗ್ ನ್ಯೂಸ್ ಅಲ್ಲ, ಇದೊಂದು ಸಿಹಿ ಸುದ್ದಿ, ಹಾಗೇನೆ ಗುಡ್ ನ್ಯೂಸ್ ಕೂಡ. ಯಾರು ಕರ್ನಾಟಕ ಸರ್ಕಾರದ ಒಂದು ಉದ್ಯೋಗ ಪಡಿಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಇದು ಬಹುದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು, ಬಹುದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಜಸ್ಟ್ 3-4 ತಿಂಗಳಿಂದ 56,432 ಹುದ್ದೆಗಳನ್ನ, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳ್ತಿದ್ವಿ. ಆದ್ರೆ ಇವಾಗ ಬಿಗ್ ಚೇಂಜಸ್ ಹಾಗೇನೆ ಬಿಗ್ ಗುಡ್ ನ್ಯೂಸ್ ಆಗಿ ಇವಾಗ ಬರೋಬ್ಬರಿ 72,186 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಇವಾಗ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಅದಕ್ಕೆ ಸಾಕ್ಷಿಯಾಗಿ ಇವಾಗ ಒಂದು ಪ್ರಸ್ತಾವನೆ ಸಲ್ಲಿಕೆಯನ್ನ ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಹೊರಡಿಸಿರುವಂತಹ ಒಂದು ಪ್ರಸ್ತಾವನೆ ಇಲ್ಲಿ ಲಭ್ಯವಾಗಿರುವಂತದ್ದು ಸಾಕ್ಷಿಯಾಗಿ. ಹೌದು, ಬರೋಬ್ಬರಿ 2024ನೇ ಸಾಲಿನವರೆಗೆ ಇದ್ದಂತಹ ಒಂದು 40,000ಕ್ಕೂ ಹೆಚ್ಚು ಹುದ್ದೆಗಳು, ಹಾಗೇನೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80% ಹುದ್ದೆಗಳನ್ನ, ಅಂದ್ರೆ ಇಟ್ಸ್ ಆಲ್ಮೋಸ್ಟ್ +32,000 ಹುದ್ದೆಗಳನ್ನ, ಒಟ್ಟಾರೆ 72,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಇವಾಗ ಸರ್ಕಾರದ ಆರ್ಥಿಕ ಇಲಾಖೆ ಅನುಮೋದನೆಯನ್ನ ನೀಡಿದೆ. ಅದಕ್ಕೆ ಈ ಒಂದು ಹುದ್ದೆಗಳನ್ನ ಕ್ರಮವಾಗಿ ಅಂದ್ರೆ ಬಹುಬೇಗ ಜರೂರು ನೇಮಕಾತಿ ಮಾಡ್ಕೊಳ್ಳಿಕ್ಕೆ, ಉಸ್ತುವಾರಿ ವಹಿಸಲಿಕ್ಕೆ ಸರ್ಕಾರದ ಕಾರ್ಯದರ್ಶಿಗಳನ್ನ ನೇಮಿಸಲಾಗಿದೆ, ಹಾಗೆಯೇ ಅಧ್ಯಕ್ಷರನ್ನು ಸಹ ನೇಮಿಸಲಾಗಿದೆ. ಅದನ್ನು ನೋಡ್ಕೋಬೇಕು ಅಂತೇಳಿ 2 ತಿಂಗಳ ಒಳಗೆ ನೇಮಕಾತಿ ಅಧಿಸೂಚನೆಗಳನ್ನ ಹೊರಡಿಸಬೇಕು, 4 ತಿಂಗಳ ಒಳಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸಬೇಕು, ಹಾಗೆಯೇ 6 ತಿಂಗಳ ಒಳಗಾಗಿ ನೀವು ನೇಮಕಾತಿ ಆದೇಶವನ್ನ ಸ್ಪರ್ಧಾರ್ಥಿಗಳಿಗೆ ನೀಡಬೇಕು ಅಂತೇಳಿ ಆ ಒಂದು ಪ್ರಸ್ತಾವನೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಇದೆಲ್ಲವೂ ಸಹ ನಡೆದಿರೋದು ಸರ್ಕಾರದ ಆದೇಶದ ಅನುಸಾರ, ಹಾಗೆಯೇ ಸಚಿವ ಸಂಪುಟದ ನಿರ್ಧಾರದ ಮೇರೆಗೆ ಅದು ಲಭ್ಯವಾಗಿರುವಂಥದ್ದು ಇವಾಗ ಜೂನ್ 24ರ ಒಂದು ಪ್ರಸ್ತಾವನೆಯಲ್ಲಿ. ಸೊ ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇರೋದು 17 ಇಲಾಖೆ ಪ್ಲಸ್ 34 ಇಲಾಖೆಗಳು, ಅಂದ್ರೆ ಒಂದು ಹಂತದಲ್ಲಿ 17 ಇಲಾಖೆಗಳ ಒಂದು ಹುದ್ದೆಗಳನ್ನ ನೇರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅನುಮೋದನೆ ಸಿಕ್ಕಿದೆ. ಹಾಗೆ ಎರಡನೇ ಹಂತದಲ್ಲಿ 34 ಇಲಾಖೆಗಳ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು. ನೀವಿಲ್ಲಿ ಗಮನಿಸಬೇಕಾದಂತಹ ಒಂದು, ಇದೇನಿದು 17 ಇಲಾಖೆ, ಇದೇನಿದು 34 ಇಲಾಖೆಗಳು ಅಂತ ಕೇಳ್ತಿದ್ದೀರಲ್ವಾ. ಸೊ ಇಲ್ಲಿ ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಸರ್ಕಾರದ ಅಧೀನದಲ್ಲಿ 39 ಅಫಿಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ಗಳು ಬರ್ತವೆ. ಅದ್ರ ಜೊತೆಗೆ 48 ಇನ್ಸ್ಟಿಟ್ಯೂಷನಲ್ ಅಂಡ್ ಡಿಪಾರ್ಟ್ಮೆಂಟ್ಸ್ಗಳು ಬರ್ತದೆ. ಸೊ ಇಷ್ಟು ಇಲಾಖೆಗಳೆಲ್ಲ ಸೇರಿ ಈಗ 17 ಇಲಾಖೆಗಳಲ್ಲಿ ನೇರ ನೇಮಕಾತಿ, ಹಾಗೆಯೇ ಇನ್ನೊಂದು ಎರಡನೇ ಹಂತದಲ್ಲಿ 34 ಇಲಾಖೆಗಳ ಒಂದು ಹುದ್ದೆಗಳನ್ನ ನೇರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಆರ್ಥಿಕ ಇಲಾಖೆ, ಎಕನಾಮಿಕ್ ಡಿಪಾರ್ಟ್ಮೆಂಟ್ ಇವಾಗ ಅನುಮೋದನೆಯನ್ನ ನೀಡಿರುವಂತದ್ದು. ಆ ಒಂದು ಇಲಾಖೆಗಳು ಯಾವ್ಯಾವು ಅಂತೇಳಿ ನಾನು ಹೇಳ್ತೀನಿ. 17 ಇಲಾಖೆ ಪ್ಲಸ್ 34 ಇಲಾಖೆಗಳು ಯಾವ್ಯಾವು ಅಂತೇಳಿ. ಸೊ ಇಲ್ಲಿ ನೀವು SSLC ಪಾಸ್ ಆದವ್ರಿಗೆ, PUC ಪಾಸ್ ಆದವ್ರಿಗೆ, ಡಿಪ್ಲೊಮೊ, ITI ಪಾಸ್ ಆದವ್ರಿಗೆ, ಇಂಜಿನಿಯರಿಂಗ್ ಪಾಸ್ ಆದವ್ರಿಗೆ, ಹಾಗೆಯೇ ಡಿಗ್ರಿ, ಹಾಗೆಯೇ ಮಾಸ್ಟರ್ ಡಿಗ್ರಿ, ಈ ಎಲ್ಲ ಒಂದು ಶೈಕ್ಷಣಿಕ ಅರ್ಹತೆಗಳನ್ನ ಪಡೆದವ್ರಿಗೆ ಎಲ್ಲ ಸರ್ಕಾರಿ ಹುದ್ದೆಗಳು ಗ್ಯಾರಂಟಿ ಅಂತ ಹೇಳ್ಬೋದು. ಆಲ್ರೆಡಿ ಒಂದು 3-4 ವರ್ಷದಿಂದ ಕನಿಷ್ಠ 1-2 ವರ್ಷದಿಂದ ಓದ್ತಿರೋರ್ಗಂತೂ ಕೆಲಸ ಪಕ್ಕ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಇವಾಗ ಆರಂಭ ಮಾಡೋದ್ರೂ ಸಹ ಇನ್ನೂ ಸಹ 4 ತಿಂಗಳುಗಳ ಕಾಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಸರ್ಕಾರಿ ಹುದ್ದೆಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈಗಲೇ ಓದನ್ನ ಶುರು ಮಾಡಿ. ಯಾಕಂದರೆ ಬರೋಬ್ಬರಿ ಇದು ಕರ್ನಾಟಕದ ಇತಿಹಾಸದ, ಕರ್ನಾಟಕ ಸರ್ಕಾರಗಳ ಯಾವುದೇ ಒಂದು ಪಕ್ಷ ಬಂದರೂ ಸಹ ಕರ್ನಾಟಕ ಸರ್ಕಾರಗಳ ಇತಿಹಾಸದಲ್ಲಿ ಮೊದಲಿಗೆ ಇಷ್ಟು ಹುದ್ದೆಗಳನ್ನು ಒಟ್ಟಿಗೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ತೀರ್ಮಾನ ತೆಗೆದುಕೊಂಡಿರುವಂತಹ ಸಚಿವ ಸಂಪುಟದ ನಿರ್ಧಾರ ಇದು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಹುದ್ದೆಗಳನ್ನು ಈ ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುವಂತಹ ವಿಷಯಕ್ಕೆ ಅನುಗುಣವಾಗಿ, ಸೂಚನೆಗೆ ಅನುಗುಣವಾಗಿ, ನಿಯಮಕ್ಕೆ ಅನುಗುಣವಾಗಿ ಏನಾದರೂ ಕರ್ನಾಟಕದಲ್ಲಿ ಇರುವಂತಹ ಈಗಿನ ಕಾಂಗ್ರೆಸ್ ಸರ್ಕಾರ ಏನಾದರೂ ನೇರ ನೇಮಕಾತಿನ 6 ತಿಂಗಳೊಳಗಡೆ ಏನಾದರೂ ಮುಗಿಸ್ಬಿಟ್ರಂತೋ, ಕಾಂಗ್ರೆಸ್ ಸರ್ಕಾರವನ್ನು, ಕಾಂಗ್ರೆಸ್ ನಿರ್ಧಾರವನ್ನು ಬೆಂಬಲಿಸಿ ಸ್ಪರ್ಧಾರ್ಥಿಗಳು ಮಾತ್ರ ಅಲ್ಲ, ಅವರ ಪೋಷಕರು ಸೇರಿದಂತೆ ಮತ್ತೆ ಕಾಂಗ್ರೆಸ್ನ ಆಯ್ಕೆ ಮಾಡೋದ್ರಲ್ಲಿ ಡೌಟ್ ಇಲ್ಲ. ನುಡಿದಂತೆ ನಡೆಯುವವರೇ ಕಾಂಗ್ರೆಸ್ ಸರ್ಕಾರ ಅಂತ ಮತ್ತೆ ಕ್ವಶನ್ ಕೇಳ್ತಾ, ನುಡಿದಂತೆ ನಡೀರಿ ಅಂತಲೂ ಹೇಳ್ತಾ, ಶುಭ ಕೋರ್ತಾ, ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಲಿ. ದಯವಿಟ್ಟು ಈ ಒಂದು ಪ್ರಸ್ತಾವನೆಯ ಪ್ರಕಾರ ನೀವು ನೇಮಕಾತಿ ಮಾಡಿ ಅಂತ ಕೇಳ್ಕೊಳ್ತಾ, ಇಲಾಖೆಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಬನ್ನಿ, ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು ಯಾವ ಇಲಾಖೆಗಳಲ್ಲಿ ಸರ್ಕಾರಿ ಹುದ್ದೆಗಳನ್ನ ನೇಮಕಾತಿ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಸರ್ಕಾರ ಅಂತ ನೋಡೋಣ ಬನ್ನಿ. 17 ಇಲಾಖೆಗಳ ಮಾಹಿತಿಯನ್ನು ಮೊದಲಿಗೆ ಕೊಡ್ತೀನಿ. ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆ,
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕಂದಾಯ ಇಲಾಖೆ, ವಿಪತ್ತು ನಿರ್ವಹಣೆಯದು, ಕಾರ್ಮಿಕ ಇಲಾಖೆ, ಇಂಧನ ಇಲಾಖೆ, ಲೋಕೋಪಯೋಗಿ ಇಲಾಖೆ. ಇನ್ನು ನೆಕ್ಸ್ಟ್ 34 ಇಲಾಖೆ ಅಂತ ಹೇಳಿದ್ನಲ್ಲ, ಆ ಒಂದು 34 ಇಲಾಖೆ ಅಂತ ಹೇಳಿದ್ನಲ್ಲ, ಆ ಒಂದು ಇಲಾಖೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಆಡಳಿತ ಸುಧಾರಣೆ ATI ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೇನೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ವಿಭಾಗ, ಕೌಶಲ್ಯಾಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಅಂದ್ರೆ ಬೇರೆ ಬೇರೆ ಡಿವಿಷನಲ್. ನಾನು ಹೇಳಿದ್ನಲ್ಲ 48ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನಲ್ ಅಂಡ್ ಡಿಪಾರ್ಟ್ಮೆಂಟಲ್ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಕೆಟಗರಿಗಳಲ್ಲೂ ಸಹ ಹಲವಾರು ಹುದ್ದೆಗಳಿದ್ದಾವೆ ಆ ಒಂದು ಇಲಾಖೆಗಳಲ್ಲಿ. ಆದ್ದರಿಂದ ಸೊ ಹಾಗೆಯೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಒಳಾಡಳಿತ ಇಲಾಖೆ, ವಸತಿ ಇಲಾಖೆ, ವಾರ್ತಾ ಇಲಾಖೆ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ, ಯೋಜನೆ ಇಲಾಖೆ, ಕಾನೂನು ಇಲಾಖೆ, ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, MSME ಅಂತ ಕರಿತೀವಲ್ಲ ಅದು. ಹಾಗೆಯೇ ವೈದ್ಯಕೀಯ ಶಿಕ್ಷಣ, ಗಣಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಸಾರಿಗೆ ಇಲಾಖೆ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ, ಯುವಜನ ಸೇವಾ ಇಲಾಖೆ, ಬಂದರು ಒಳನಾಡು ಜಲಸಾರಿಗೆ ಇಲಾಖೆ, ವಿಧಾನಸಭೆ ಸಚಿವಾಲಯ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ. ಇವಿಷ್ಟು ಸಹ 34 + 17 ಇಲಾಖೆಗಳು. ಸೊ ಗ್ರೂಪ್ C ಹುದ್ದೆಗಳಿಂದ ಹಿಡಿದು ಗ್ರೂಪ್ A ಹುದ್ದೆಗಳವರೆಗೂ ಸಹ ನೇರ ನೇಮಕಾತಿ ಮೂಲಕ, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಇದು ಮೇಜರ್ ಪ್ರಸ್ತಾವನೆಯಾಗಿರೋದು. ಸೊ ನಾನು ಮೊದಲೇ ಹೇಳಿದಂತೆ ಎಲ್ಲ ಮಾಹಿತಿಗಳು ಸಹ ಈ ಒಂದು ಲಿಖಿತ ರೂಪದಲ್ಲಿರುವಂತಹ ಮಾಹಿತಿಗಳು ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಹೊರಡಿಸಿರುವಂಥದ್ದು. ಸೊ ಇನ್ನೆರಡು ತಿಂಗಳಲ್ಲಿ, ಸೊ ಮೊದಲೇ ಹೇಳ್ದಂಗೆ ಜುಲೈ ಒಂದು ಡೆಡ್ಲೈನ್ನ KPSC ಹಾಕೊಂಡಿದೆ. ಯಾಕಂದರೆ ಇಷ್ಟು ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ, ಇಷ್ಟು ಇಲಾಖೆಗಳ 72,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿದ್ರೆ KPSC ಖಂಡಿತ ಈ ಹಿಂದೆ ಇರುವಂತಹ 11ಕ್ಕೂ ಹೆಚ್ಚು ಅಧಿಸೂಚನೆಗಳ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನ ಮುಗಿಸ್ಬೇಕು ಅಂತ ಹೇಳಿ ಡೆಡ್ಲೈನ್ ಹಾಕೊಂಡಿತ್ತು KPSC. ಹಾಗೆಯೇ KA ವೆಬ್ಸೈಟ್ ಅನ್ನು ಸಹ ಏನೋ ಒಂದು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಿದ್ದಾರೆ. ಸೊ ಇದೆಲ್ಲವೂ ಸಹ ನಡಿಬೇಕಾದಂತಹ ಪ್ರಕ್ರಿಯೆಗಳು. ಇಷ್ಟು ಇಲಾಖೆಗಳ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಬೇಗ ಅಂತ ಹೇಳಿದ್ರೆ ನಿಮ್ಮ ಒಂದು ವಿದ್ಯಾರ್ಹತೆಗೆ ತಕ್ಕಂತೆ ಯಾವೆಲ್ಲ ಹುದ್ದೆಗಳು ಬರ್ಬೋದು ಅಂತೇಳಿ ನಾನು ಹೇಳ್ತೀನಿ. ನಾನು ಈ ಹಿಂದೆ ಆಲ್ರೆಡಿ ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿಗೆ, ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಪ್ರಸ್ತಾವನೆಗಳು ಯಾವ್ಯಾವ ಹಂತದಲ್ಲಿವೆ, ಯಾವ್ಯಾವುದಕ್ಕೆ ಅನುಮೋದನೆ ಸಿಕ್ಕಿದೆ ಅಂತೇಳಿ ಮಾಹಿತಿ ನೀಡಿದ್ದೆ. ಆ ಒಂದು ವಿಡಿಯೋನ ನೋಡಿದ್ರು ಸಹ ನಿಮಗೆ ಒಂದು ಐಡಿಯಾ ಸಿಗ್ಬೋದು ಯಾವೆಲ್ಲ ಇಲಾಖೆಗಳ ಹುದ್ದೆಗಳಿಗೆ ನೇಮಕಾತಿ ನಡೀಬೋದು ಅಂತೇಳಿ, ಯಾವೆಲ್ಲ ಹುದ್ದೆಗಳಿಗೆ ಯಾವೆಲ್ಲ ಇಲಾಖೆಗಳಲ್ಲಿ ಅಂತೇಳಿ ಮಾಹಿತಿನ ಪಡ್ಕೋಬಹುದು. ಸೊ ನೀವು ನನ್ನ ವಿಡಿಯೋನ ಆಗಾಗ ನೋಡ್ತಾ ಇರಿ. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಾಗಿ ನೀವು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಮಾಹಿತಿನ ಹಂಚ್ಕೋಬೇಕು, ಏನೇ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು. ಬಾಯ್ ಬಾಯ್. ಮತ್ತೆ ಸಿಗೋಣ.